Anaga, where are you going? Isha. Isha. Look, my earring. New earring. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸುಮಾರು 9 ಗಂಟೆ ಆಗಿತ್ತು. ನಾವೆಲ್ಲರೂ ಮನೆಯಿಂದ ರೆಡಿಯಾಗಿ ಇವಾಗ ಈಶಾ ಸದ್ಗುರು ಸನ್ನಿಧಿ ಹತ್ರ ಹೋಗ್ತಾ ಇದ್ದೀವಿ. ನಾನು ಈಶಾ ಜನನಿ ಪ್ರೋಗ್ರಾಮ್ ಮಾಡಿದ್ದೆ, ಸೊ ಅದು ನನಗೆ ತುಂಬ ಹೆಲ್ಪ್ಫುಲ್ ಅಂತ ಅನಿಸಿದೆ. ಸೊ ಹಾಗಾಗಿ ಏನೂ ಗೊತ್ತಿಲ್ಲ, ನಂಗೆ ಒಂದ್ಸಲ ಈಶಾಕ್ಕೆ ಹೋಗಿ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಆವಾಗ ಒಂದಿನ ನಮಗೆ ಲಾಸ್ಟ್ ದಿನ ಸ್ಯಾರಿ ಎಲ್ಲ ಉಟ್ಕೊಂಬರಕ್ಕೆ ಹೇಳಿದರು. ಬಟ್ ನನಗೆ ಆವತ್ತು ಏನೋ ಗೊತ್ತಿಲ್ಲ, ಕಂಫರ್ಟೇಬಲ್ ಇರಲಿಲ್ಲ, ಆಗೋದಿಲ್ಲ ಅಂಥೇಳಿ ಸ್ಯಾರಿ ಹಾಕ್ಕೊಂಡು ಹೋಗಿರಲಿಲ್ಲ. ಅದೊಂದು ಗಿಲ್ಟ್ ಫೀಲ್ ಇತ್ತು ನನಗೆ ಆ ಪ್ರೋಗ್ರಾಮಲ್ಲಿ, ನಾನು ಲಾಸ್ಟ್ ದಿನ ಸ್ಯಾರಿ ಹಾಕ್ಕೊಂಡು ಹೋಗಿಲ್ವಲ್ಲ ಅಂಥೇಳಿ. ಸೊ ಹಾಗಾಗಿ ಇವತ್ತು ಹೋಗುವಾಗಲಾದರೂ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಒಂದು ಆಸೆ ನೆರವೇರ್ತು ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ತುಂಬ ಹೊತ್ತು ಸೀರೆ ಉಟ್ಕೊಂಡು ಇರೋದು ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಆದರೆ ನನಗೆ ಅದೊಂದು ಆಸೆ ಇದ್ದಿದ್ದರಿಂದ ನಾನು ಸೀರೆ ಉಟ್ಕೊಂಡು ಹೋಗಿದ್ದೆ. ನಾವು ಅತ್ತೆ ಮತ್ತು ಅನಂತ ನಾವಿಬ್ಬರು ಅನಾಗ ಎಲ್ಲರೂ ಸೇರಿಕೊಂಡು ಹೋಗಿದ್ವಿ. ಗುಡ್ಡ ಪೂರ್ತಿ ಹತ್ತಿ ಹೋಗಬೇಕು. ಎಷ್ಟು ಮಸ್ತಿತ್ತು ಗುಡ್ಡ. ವೆದರು ಚಲೋ ಇದ್ದು, ಹದ ಬಿಸಿಲು ಇಲ್ಲೇ, ಮಳೆನೂ ಇಲ್ಲೇ. ಮುಂದಿಂದ ಗಾಡಿ ಬರ್ತಿತ್ತು. ಇವಾಗ ನಾವು ಹತ್ರ ಬಂದ್ವಿ. ಹತ್ರ ಬರ್ತಿದ್ದಂಗೆ ಗುಡ್ಡ ಬೆಟ್ಟ ಎಲ್ಲ ನೋಡ್ತಿದ್ದಂಗೆ ಒಂಥರ ಖುಷಿ ಆಗುತ್ತೆ. ಸೊ ವಿಶಾಲವಾದ ಜಾಗ, ನನಗೇನೋ ಗೊತ್ತಿಲ್ಲ, ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ನಂಗೆ ಬರೋದಕ್ಕೆ. ಸಾಕಷ್ಟು ಸಲ ಬಂದಿದ್ದೀವಿ, ಆದರೂ ಕೂಡ ಮತ್ತೊಮ್ಮೆ ಬರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ನಾವು ಎಲ್ಲಾದರೂ ಹೋಗಿ ಬರಬೇಕು ಅಂದರೆ ಒಂದು ಲಾಂಗ್ ಡ್ರೈವು ಆಗುತ್ತೆ, ಮನಸ್ಸಿಗೆ ಸಮಾಧಾನವೂ ಸಿಗುತ್ತೆ. ಮತ್ತು ನಾವು ಸದ್ಗುರುನ ಜಾಸ್ತಿ ಫಾಲೋ ಮಾಡೋದ್ರಿಂದ ನಮಗೊಂಥರ ಖುಷಿ ಅಲ್ಲಿ ಹೋಗೋದಕ್ಕೆ. ಸೊ ಬಂದು ರೀಚ್ ಆದ್ವಿ ಇವಾಗ. ಸದ್ಗುರು ಸನ್ನಿಧಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ ವಾತಾವರಣ, ಕಡೆ ಚೆನ್ನಾಗಿದೆ. ಮಳೆ ಇಲ್ಲ, ಮೋಡ ಇದೆ, ಗಾಳಿ ಎಲ್ಲ ಬೇಕು. ಹಾಂ ನೋಡ್ದೆ ನೀನು ಇಯರಿಂಗ್ ಅನಾಗ. ಅನಗನ್ ಪ್ರೆಗ್ನೆನ್ಸಿಯಲ್ಲಿ ನಾನು ಎಲ್ಲೆಲ್ಲೂ ಆಚೆ ಹೋಗಿರಲಿಲ್ಲ. 9 ತಿಂಗಳು ಅಂದರೆ 9 ತಿಂಗಳು ಮನೆಯಲ್ಲೇ ಕೂಡ ಹಾಕ್ಕೊಂಡಿರೋ ಥರ ಇದ್ದಿದ್ದಾಗಿತ್ತು. ಕರೋನಾ ಬೇರೆ ಇತ್ತು, ಮತ್ತು ನನಗೆ ಬೆಡ್ ರೆಸ್ಟ್ ಕೂಡ ಹೇಳಿದರು. ಸೊ ಇದರಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಹೋದರೆ ಹಾಸ್ಪಿಟ್ಲಿಗೆ, ಮನೆಗೆ ಅಷ್ಟೇ. ಬಟ್ ಈ ಸಲ ನಾನು ಹೊರಗಡೆ ಎಲ್ಲ ಓಡಾಡ್ತಾ ಇದ್ದೀನಿ. ಒಂಥರ ಸ್ಪೆಷಲ್ ಫೀಲಿಂಗು ಈ ಸಲ. ಮಗ ಅಮ್ಮನ ಫೋಟೋ ತೆಗೆದು ಕೊಡ್ತಾ ಇದ್ದಾರೆ. ಹೆಂಗಿದ್ದು ಅತ್ತೆ? ಫುಲ್ ಖುಷಿ ಆಗ್ತಿದ್ದ? ಫುಲ್ ಖುಷಿ ಆಗ್ತಾ ಇತ್ತು. ಈಶಾ ಇನ್ನು ಜೋಮ. ಹಾಂ, ಅಲ್ಲ ಓಡ್ ಬರ್ತಾ ಇದ್ದಾರೆ, ಬಿಟ್ಟಿನೇ ಓಡಿ ಬರ್ತಾ ಇದ್ದಾಳೆ ಅನಾಗ. ಅನಂತ ಬೈನಾ ಆಯಿ ಹಿಂದಿರ್ತದೆ.
ನಾವು ಕೆಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ಹೂವೆಲ್ಲ ಅರ್ಪಿಸಿ ಒಂದು ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡಿ ನಂತರ ಆದಿಯೋಗಿ ಮೇಲ್ಗಡೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದಿದ್ವಿ. ಅದಾದಮೇಲೆ ಊಟಕ್ಕೆ ಬಂದ್ವಿ. ಇಷ್ಟು ದೂರ ಬಂದ್ವಿ ಅಂದಮೇಲೆ ಊಟ ಮುಗಿಸ್ಕೊಂಡೇ ಹೋಗಬೇಕು. ಇಲ್ಲಿ ಒಳ್ಳೆ ಹೋಟೆಲೆಲ್ಲ ಇದೆ, ಚೆನ್ನಾಗಿದೆ. ನಾವು ಇಲ್ಲಿ ಫಸ್ಟು ಹೋಗುವಾಗ ಎಂಟ್ರಿಯಲ್ಲಿ ಫಸ್ಟ್ ಸಿಗೋ ಚಂದ್ರಮುಖಿ ಅಂತ ಏನೋ ಇತ್ತು, ಅಲ್ಲಿ ಹೋಗಿದ್ವಿ. ಇನ್ನೊಂದು ಸಲನೂ ಇಲ್ಲೇ ತಿಂದಿದ್ವಿ. ದೋಸೆ ಎಲ್ಲ ಚೆನ್ನಾಗಿತ್ತು. ಈ ಸಲನೂ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ಬಂತು ಈಗ. ಮಸಾಲೆ ದೋಸೆಯಾ? ಮಸಾಲೆ ದೋಸೆ ಈಸ್ ರೆಡಿ ಟು ಇಟ್. ದೋಸೆ ಎಲ್ಲ ಚೆನ್ನಾಗಿತ್ತು. ಅದ್ರ ಜೊತೆ ನೆಂಚ್ಕೊಳಕ್ಕೆ ಕೊಟ್ಟಿರೋ ಚಟ್ನಿ ಅಂತೂ ಸಖತ್ತಾಗಿತ್ತು. ಅತ್ತೆ ಹೇಳ್ತಾ ಇದ್ರು ಎಷ್ಟು ಟೇಸ್ಟಿಯಾಗಿದೆ ಅಲ್ವಾ ಅಂತ ಹೇಳಿ. ಎಲ್ಲ ಚಟ್ನಿ ಕೇಸರಿ, ಬಿಳಿ, ಹಸಿರು 3 ಚಟ್ನಿ ಇತ್ತು. ಎಲ್ಲನೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ದೋಸೆ ತಿಂದ್ವಿ, ಯಾಕೋ ಹೊಟ್ಟೆ ತುಂಬಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಪಲಾವು ಮತ್ತು ಬಿಸಿಬೇಳೆ ಬಾತು ಆರ್ಡರ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಮಸ್ತ್ ತಿಂದ್ಕೊಂಡು ಹೊಟ್ಟೆ ಫುಲ್ ಆಗಿತ್ತು. ಸೊ ಎಲ್ಲ ತಿಂದ್ಕೊಂಡು ನಂತರ ಐಸ್ ಕ್ರೀಮ್, ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಕೂಡ ನೋಡ್ತಾ ಇದ್ವಿ. ಇಲ್ಲಿ ಇರೋ ಐಸ್ ಕ್ರೀಮ್ನೆಲ್ಲ ಯಾರ್ಯಾರಿಗೆ ಏನೇನು ಬೇಕು ಅಂತ ತೊಗೊಂಡು ತಿಂದ್ವಿ. ಒಟ್ಟಿನಲ್ಲಿ ಮಸ್ತಾಗಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಒಂದಿನ ಈ ಥರ ಹೊರಗಡೆ ಹೋದರೆ ಅದೇನೋ ಒಂಥರ ಖುಷಿ ಆಗುತ್ತಲ್ವ, ಒಂದು ಬೇರೆ ಹೊಸತನ ಇರುತ್ತೆ. ಸೊ ಹಾಗಾಗಿ ನಾವು ಬಂದಿದ್ದು ಒಳ್ಳೆ ರೀತಿಯಲ್ಲಿ ಒಂದಿನ ಆರಾಮಾಗಿ ಕಳೆದ್ವಿ. ಸೊ ಎಷ್ಟು ಸಲ ಆದಿಯೋಗಿ ನೋಡಿದ್ರೂ ಕೂಡ ಕಡಿಮೆನೇ ಅಂತ ಅನಿಸುತ್ತೆ, ಅಷ್ಟು ನೆಮ್ಮದಿ ನೋಡ್ತಿದ್ದಂಗೆ. ಸೊ ಹಾಗೆ ಅತ್ತೆಗೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಅಂದರೆ ಫುಲ್ಲು ಖುಷಿ. ಸೊ ಹಾಗಾಗಿ ಅತ್ತೆ ಕೂಡ ಸುಮಾರಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅಚ್ಯುತ್ ಅವರು ಪೇಷನ್ಸಿಂದ ಫೋಟೋಸ್ ಎಲ್ಲ ತೆಗೆದು ಕೊಡ್ತಾರೆ. ಸಾಮಾನ್ಯವಾಗಿ ನನಗೂ ಕೂಡ ಎಲ್ರಿಗೂ ಕೂಡ ತೆಗೆದು ಕೊಡ್ತಾರೆ. ಸೊ ಹಾಗಾಗಿ ಓಕೆ, ಕೆಲವೊಬ್ಬರಿಗೆ ಫೋಟೋಸ್ ತೆಗಿಯೋದಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅಚ್ಯುತ್ ಅವರು ನಮ್ಗೆ ಸ್ವಲ್ಪ ಅದರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲ ಫೋಟೋಸ್ ತೆಗೆದುಕೊಟ್ಟು ವಿಡಿಯೋ ಎಲ್ಲ ಮಾಡಿಕೊಟ್ಟು ಎಲ್ಲ ಮಾಡ್ತಾರೆ. ಸೊ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಂತರ ಮತ್ತೆಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಮ್ಮದು. ಹಾಗೆ ಇವಾಗ ಮನೆಗೆ ಹೊರಡೋದೇನೆ. ಫೋಟೋ ಆದಿಯೋಗಿ ಆಪೋಸಿಟಲ್ಲಿ ಒಂದು ನಾಗಮಂದಿರ ಏನೋ ಇದೆಯಲ್ವಾ. ಸೊ ಅಲ್ಲಿ ನಾನು ಅಚ್ಚುತ್ತವರು ಹೋಗಿಲ್ಲ. ನಂಗೆ ಅಷ್ಟು ಸುಮಾರು ನಡೆದು ನಂಗೆ ಸುಸ್ತಾಗಿತ್ತು. ಹಾಗಾಗಿ ನಾವಿಬ್ಬರು ಅಲ್ಲೇ ಕುತ್ಕೊಂಡ್ವಿ. ಅತ್ತೆ ಅನಂತ ಅನಗಾಲ ಹೋಗಿ ಬಂದರು. ಅಲ್ಲಿ ಇವಾಗ ಹೊಸ ಥರ ಮಾಡಿದ್ದಾರೆ, ಚಕ್ರ ತಿರುಗಿಸೋದು ಅದೆಲ್ಲ ಇದೆ. ಸೊ ಅದೆಲ್ಲ ಮಾಡಿ ಅವ್ರು ಬಂದರು. ಇವಾಗ ಅಂದರೆ ಊಟಕ್ಕಿಂತ ಮುಂಚೆನೇ ಆನಂತರ ಊಟ ಮಾಡಿದ್ದು. ನಾವು ಊಟ ಮುಗಿಸ್ಕೊಂಡು ಇವಾಗ ಅಲ್ಲಿಂದ ಹೋಗ್ತಾ ಇದ್ದೀವಿ. ಹಾಗೆ ದಾರಿ ಮಧ್ಯದಲ್ಲಿ ಏನಾದರೂ ತೊಗೊಂಡು ಹೋಗೋಣ ಅಂದರೆ ಇಲ್ಲಿ ಫ್ರೆಶ್ ಆಗಿ ರೈತರು ಬೆಳೆದಿರೋ ಹಣ್ಣುಗಳು ಎಲ್ಲ ಮಾರ್ತಾ ಇರ್ತಾರೆ. ಸೊ ನಾವು ಒಂದ್ಸಲನೂ ಟ್ರೈ ಮಾಡಿರಲಿಲ್ಲ, ಹೇಗಿದೆ ಅಂತ ನೋಡೋಣ. ದ್ರಾಕ್ಷಿ ಎಲ್ಲ ಇತ್ತು, ಡಿಫ್ರೆಂಟಾಗಿ ಇತ್ತು. ಸೊ ಮತ್ತು ಈ ಪೇರ್ಲೆಕಾಯಿ ಎಲ್ಲ ಅಂದರೆ ಸೀಬೆಕಾಯಿ ತುಂಬ ಫ್ರೆಶ್ ಆಗಿರೋ ಥರ ಅನ್ನಿಸ್ತು. ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಹಣ್ಣೆಲ್ಲ ತೊಗೊಳ್ಳೋಣ ಅಂತೇಳಿ ಅತ್ತೆ ಅವರೆಲ್ಲ ಇಳಿದಿದ್ದಾರೆ. ಸೊ ಒಂದಷ್ಟು ಹಣ್ಣು ಎಲ್ಲ ಖರೀದಿ ಆಯಿತು. ಅದಾದಮೇಲೆ ಹೊರಟ್ವಿ. ಮಳೆ ಬರ್ತಾ ಇದೆ. ಇವತ್ತಿಲ್ಲ, ಅವತ್ತಿಗಷ್ಟೇ ಹೊತ್ತಿತ್ತು, ಅದು ಮುಂದಷ್ಟೇ. ಈಗ ಬತ್ತಿ ಹೊಡಿತು ನೋಡಿ, ಆತು ಮಳೆ. ಮಳೆ ಬಂದಾಗ सद्गुरु स्वामी समर्थ जय जय स्वामी समर्थ. सद्गुरु स्वामी समर्थ जय जय स्वामी समर्थ. श्री स्वामी समर्थ जय जय स्वामी समर्थ. श्री स्वामी समर्थ जय जय स्वामी समर्थ. सद्गुरु स्वामी समर्थ जय जय स्वामी समर्थ. ಹಾಗೆ ದಾರಿ ಮಧ್ಯದಲ್ಲಿ ಒಂದು ಸೇಲ್ಸಿಗೆ ಹೋಗಿ ಅಲ್ಲಿ ಇನ್ನೊಂದು ಸಲನೂ ನಾವು ಹೋಗಿದ್ವಿ, ಬ್ಲಾಗಲ್ಲಿ ಹೇಳಿದ್ದೆ. ಅವಾಗ ಏನು ತೊಗೊಂಬಂದಿರಲಿಲ್ಲ, ನೋಡಿದ್ವಿ. ಆಮೇಲೆ ತೊಗೊಳ್ಳೋದಾ ಬೇಡ ಅಂತ ವಾಪಸ್ ಬಂದಿದ್ವಿ. ಸೊ ಹೆಂಗೂ ದಾರಿ ಮಧ್ಯದಲ್ಲೇ ಅಲ್ವಾ, ಅದು ತೊಗೊಂಡ್ರೆ ವರ್ತ್ ಅಂತ ಅನಿಸಿತ್ತು. ಅದಕ್ಕೋಸ್ಕರ ಹೋಗಿ ನಾವು ಬೇಕಾಗಿರೋದನ್ನು ತೊಗೊಂಡು ಬಂದ್ವಿ. ಆಮೇಲೆ ತೋರಿಸ್ತೀನಿ ಏನು ತೊಗೊಂಡೆ ಅಂತ.
ನಾವು ಬರುವಾಗ ದ್ರಾಕ್ಷಿ ತಗೊಂಡು ಬಂದ್ವಿ. ದ್ರಾಕ್ಷಿ ಇದು ಲೋಕಲಲ್ಲಿ ಬೆಳೆಯೋ ದ್ರಾಕ್ಷಿನ ಫಸ್ಟ್ ಟೈಮ್ ತಗೊಂಬಂದಿರೋದು. ಹೆಂಗಿದ್ದು ಟೇಸ್ಟ್ ನೋಡಿ. ಇಲ್ಲೇ ಸ್ವೀಟ್ ಇದ್ದಿಪ್ಪು ನೋಡಿ, ಉಪ್ಪು ಸೋಡಾ ಎಲ್ಲ ಹಾಕಿ ನೆನೆಸಿ ಆಮೇಲೆ ತಿನ್ನೋದು. ನಾನು ಬರ್ತಾ ಸೇಲಿಂದ ಈ ಥರ ಸೆರಾಮಿಕ್ ಜಾರ್ ತೊಗೊಂಬಂದಿದ್ದೆ. ಪುಟ್ಟದು ನನಗೆ ಪ್ರೈಸ್ ಓಕೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಬಂದೆ. ಹಾಗೆ ನಾನು ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ವೀಕೆಂಡ್ ಬ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಮತ್ತು ಸಂಡೇ ಏನೆಲ್ಲ ಮಾಡಿದ್ವಿ ಅಂತ. ಸಂಡೇ ಎಲ್ಲರೂ ಮನೆಯಲ್ಲೇ ಇದ್ವಿ, ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಅಡುಗೆ ಮಾಡೋಣ ಅಂಥೇಳಿ ಅತ್ತೆಲ್ಲ ಅಡುಗೆ ಮಾಡ್ತಾಯಿದ್ರು. ನಾನು ಈ ಕಡೆ ಕ್ಯಾಬೇಜ್ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನನ್ನ ಹಿಂದಿನ ವೀಡಿಯೋಕ್ಕೆ ಕಮೆಂಟ್ ಟರ್ನ್ ಆಫ್ ಇತ್ತು, ಆದರೂ ಕೂಡ ನೀವು ವೀಡಿಯೋಕ್ಕೆ ಲೈಕ್ ಮಾಡಿ ಹೈಫ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರಿ. ಸೊ ಒಬ್ರಿಗೆ ಒಳ್ಳೆಯದಾದಾಗ ಖುಷಿಯಿಂದ ಒಂದು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ನಿಮ್ಮ ಒಳ್ಳೆಯ ಮನಸ್ಥಿತಿ ಅಥವಾ ಒಳ್ಳೆಯ ಗುಣ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾವು ಏನು ಬಯಸ್ತೀವೋ ಅಥವಾ ಯಾರಿಗೆ ಹೇಗೆ ಮಾಡ್ತೀವೋ ಅದನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಂತೆ. ಒಳ್ಳೆಯದಾದಾಗ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ನಾವು ಹಾರೈಸಿದ್ರೆ ನಾವು ಕೂಡ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಂತೆ, ಅದನ್ನೇ ಯೂನಿವರ್ಸ್ ನಮಗೆ ಕೊಡುತ್ತಂತೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಧ್ಯಾಹ್ನ ಸಂಡೇ ಸ್ಪೆಷಲ್ ಊಟ ನಮ್ಮ ಮನೆಯಲ್ಲಿ. ಸೊ ಮತ್ತೆ ಮಸ್ತಾಗಿ ಅಡುಗೆ ಮಾಡಿದ್ದಾರೆ. ಹಾಗೆ ಇವಾಗ ಲಾಸ್ಟಲ್ಲಿ ಬಜ್ಜೆ ಕರೀತಾ ಇದ್ದೀವಿ. ಕ್ಯಾಬೇಜ್ ಬಜ್ಜೆ ತುಂಬ ಟೇಸ್ಟ್ ಆಗುತ್ತೆ ಇದು. ಕ್ಯಾಬೇಜ್ ಬಜ್ಜೆ ಈರುಳ್ಳಿ ಏನೂ ಹಾಕಿಲ್ಲ. ಕ್ಯಾಬೇಜ್ ಬಜ್ಜೆಗೆ ಶುಂಠಿ ಮತ್ತು ಎಂತೆಂತ ಹಾಕಿದತ್ತೆ ಮಸಾಲೆ ಅಂದರೆ ಕಂಪಪ್ಲೆ, ಘಮ ಅಪ್ಲೆ, ಓಮ, ಸ್ವಲ್ಪ ಚೂರು ಹಸಿಮೆಣಸು, ಕ್ಯಾಬೇಜ್, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಆವಾಗಲೇ ತೋರಿಸಿದ್ನಲ್ಲ. ಸೊ ಆ ಥರ ಇಲ್ಲೇ ಬಜ್ಜೆ ರೆಡಿ ಆಗ್ತಾ ಇದೆ. ಮತ್ತೆಂತೆಂಥ ಅಡುಗೆ ಇವತ್ತು ಹಲಸಿನಕಾಯಿ ಹುಳಿದ್ದು, ಪಲ್ಯ, ನುಗ್ಗೆ ಸೊಪ್ಪು ಮತ್ತೆ ಹೆಸರು ಕಾಳು ಮೊಳಕೆ ಬೆರೆಸಿದ್ದು ಪಲ್ಯ, ಶುಂಠಿ ತಂಬಳಿ, ಅದು ಮೊಸರು, ಇದು ಹಲಸಿನಕಾಯಿ ಹುಳಿ. ಇವತ್ತಿನ ಸ್ಪೆಷಲ್ ಬಜ್ಜೆ ಮತ್ತು ಹಲಸಿನಕಾಯಿ ಹುಳಿ. ಸ್ಪೆಷಲ್ ಹಲಸಿನಕಾಯಿ ಹುಳಿ. ಇದು ಹಲಸಿನಕಾಯಿ ಬಜ್ಜೆ ಉಪ್ಪು ಇದು ಒಣಸ್ಕೊಂಡು ಇಟ್ಕೊಂಡಿದ್ರೆ ನೋಡಿ ಯಾವಾಗ ಬೇಕಾದರೂ ಮಾಡ್ಬೋದು. ಕ್ಯಾಬೇಜ್ ಬಜ್ಜೆ ಘಮ 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 ಅಂತಿದೆ. ಊಟ ರೆಡಿ ಆಯ್ತು ಆಲ್ಮೋಸ್ಟ್. ನನಗನ್ ಫ್ರೆಂಡ್ಶಿಪ್ ಬ್ಯಾಂಡ್. ಎಷ್ಟೆಲ್ಲ ಫ್ರೆಂಡ್ಸು ಅಲ್ಲ ಮಗ, ಎಲ್ಲ ಫ್ರೆಂಡ್ಸ್ ಕೊಟ್ಟಿರೋದು. ಇಷ್ಟೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಫ್ರೆಂಡ್ಸ್ ಕೊಟ್ಟಿರೋದು. ಅನಗಾನು ಎಲ್ರಿಗೂ ಕೊಟ್ಟಿದ್ದಾಳೆ. 12 ಜನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ. ಹಾಂ, 5, 6, 7, 8, 9, 10. ಅದು ನಿನ್ನೆ ಹೋದ ತಗೊಬಂದಿದ್ದು ಕಿಚನ್. ಹೆಂಗಾಯ್ತು ಅಡುಗೆ? ಇವತ್ತಿನ ಅಡುಗೆ ಧನ್ಯವಾದಗಳು. ಅಮ್ಮಂಗೆ ಧನ್ಯವಾದಗಳು.